ಬಗ್ಗೆ ನೀವು ಪದೇ ಪದೇ ಧ್ವನಿ ಎತ್ತಾ ಇದ್ದೀರಾ. ಈಗ BR ಪಾಟೀಲ್ ಅವರು ಕೂಡ ನಂದೇ ಧ್ವನಿ ತನಿಖೆ ಆಗಲಿ ಅಂತ ಹೇಳ್ತಾ ಇದೆ. ಆದರೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಈ ಥರ ಯಾವುದೇ ರೀತಿಯಾಗಿ ಅವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಾ ಇದೆ. ಸರ್ಕಾರ ಅದು ಬಿಟ್ಟು ಇನ್ನೇನು ಹೇಳೋಕ್ಕೆ ಸಾಧ್ಯ ಬ್ರದರ್? ಈ ಸರ್ಕಾರದಲ್ಲಿ ಎಲ್ಲರಿಗೂ ಗೊತ್ತಿದೆ, 224 ಜನ ಶಾಸಕರಿಗೂ ಗೊತ್ತು ಏನು ನಡೀತಿದೆ ಅಂತ ಹೇಳಿ. ಶಾಸಕರುಗಳ ಹಣೆ ಬರುವು ಅವ್ರ ಕ್ಷೇತ್ರಕ್ಕೇನಾದರೂ ಯಾವುದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ತಗೊಂಡೋಗ್ಬೇಕು ಅಂದರೆ ಈ ಎಲ್ಲ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು. ಇದು ನಡೀತಾ ಇರೋದು. ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಕೂರಿಸ್ಕೊತಾರೆ. ಈಗ HK ಪಾಟೀಲ್ ಪತ್ರ ಬರೆದವರಲ್ಲ, ಅಕ್ರಮ ಗಣಿಗಾರಿಕೆದು 15-16ರಲ್ಲಿ ಇದೇ HK ಪಾಟೀಲು ರೆಕಮೆಂಡೇಶನ್ ಮಾಡ್ತಾರೆ. ಅದು ಇಟ್ಕೊಂಡು ದಿನ ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಬೇಕಾದಷ್ಟು ಇಶ್ಯೂ ಇದೆ ಮಾತಾಡಬೇಕು ಅಂದರೆ, ಕೆಸರ ಮೇಲೆ ಕಲ್ಲೆತ್ತಂಗೆ ಆಗುತ್ತೆ ಈ ವಿಷಯಗಳು ಮಾತಾಡೋಕೆ ಹೋದರೆ. ಬೀದಿಲಿ ಚರ್ಚೆ ಆಗ್ತಿದೆ, ಗೊತ್ತಿದೆ ಎಲ್ಲರಿಗೂ. ಅದೊಂದು ಇಲಾಖೆನ ಇವೆಲ್ಲ ಇವು, ಈ ಮಂತ್ರಿಗಳ ಇವರು ಹೋದೆಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತಂತೆ. ಉಪಮುಖ್ಯಮಂತ್ರಿನ ಇಲಾಖೆಯಲ್ಲಿ ಇದ್ರೂ ಕೂಡ